ಶಾಂತಮ್ಮ ಇನ್ನೂ ಒಂದು ಉಪ್ಪಿಟ್ಟು ಮಾಡೋದು ಕಲ್ತಿಲ್ಲ ಅಂತಂದ್ರೆ ಅವಳಿಗೆ ಯಾಕೆ ಬರುತ್ತೆ? ಆ ಮನೆ ಬಂದ್ರೆ ಅಡುಗೆ ಮಾಡೋದೇನು? ಜಯಿಂದು ಅಕ್ಕ ಅವ್ರ ಮನೆಗೆ ಪೂರ್ತಿ ಅಡುಗೆ ಮಾಡೋದು ರಾಧಾ ಉಂಟಲ್ಲ, ರಾಧಾ ಗುಂಡಜ್ಜಿ ಮಗಳಿಗೆ ದೊಡ್ಡ ಮಗಳಿಗೆ ಉಸ್ಕ ಹಾಬಿಗೆ ಅಡುಗೆ ಮಾಡ್ತಾರೆ. ಉಸ್ಕ ಸೊಸೆಗೆ ಅಡುಗೆಗೆ ಬರೋದಿಲ್ಲ ಯಾವುದು. ಪಾಪ ಕಣೆ ರಾಧಾ ತುಂಬಾ ಒಳ್ಳೆಯವಳು. ಅವಳು ಆ ಮೀನಾಕ್ಷಿ ಬೊಲೆ ಮಿಂಟುದ್ಲಾಡಿ ಅವಳು ಎಲ್ಲ ಕೆಲಸನೂ ರಾಧನ ಕೈಯಲ್ಲಿ ಮಾಡಿಸಿ ಅವಳ ಆರಾಮ ಮಾಡಿಕೊಂತಾಳೆ. ರಾಧಾ ಮುಗ್ದೆ ಯಾರು ಏನ್ ಹೇಳಿದ್ರು ನಂಬಿಡ್ತಾಳೆ ಜಲ್ದು. ಆ ಎರಡನೇ ಮಗಳು ಇದ್ದಾಳಲ್ಲ ಗುಂಡಜ್ಜಿ, ಎರಡನೇ ಮಗಳು ರಮ್ಯ ಕಾಲೇಜ್ಗೆ ಹೋಗ್ತಾಳಲ್ಲ, ಅವಳು ಏನಿಲ್ಲ ಬ್ಯಾಲ್ ತೋರಿಸಿದ್ರೆ ಅಷ್ಟೇ ನುಗ್ಬಿಡ್ತಾಳೆ ಅಂತ ಅವಳು. ನಮ್ದಕ್ಕೆ ಯಾಕೋ ಆ ಗುಂಡಜ್ಜಿ ಸೊಸೆಗೆ ಇಲ್ಲ ಅವ್ರ ಮೇಲೆ ಡೌಟ್ ಬರ್ತಾ ಉಂಟು. ಅವಳೇ ಬೇಕು ಬೇಕು ಅಂತ ಮದುವೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಉಪ್ಪಿಟ್ಟು ಕೇಳಿಸ್ಬಿಟ್ಟು ಆ ಗಂಡಿನ ಕಡೆಯವರಿಗೆ ಕೊಟ್ಟಿದ್ದಾರೆ. ಕಣೆ ಬಾನು, ನನಗೂ ಯಾಕೋ ಹಂಗೆ ಅನ್ನಿಸ್ತೈತೆ. ಆ ಗುಂಡಜ್ಜಿ ಸೊಸೆ ಬೇಕು ಅಂತ ಎಲ್ಲ ಉಪ್ಪಿಟ್ಟೆಲ್ಲ ಕೇಳಿಸಿ ಆ ಹೊಟ್ಟೆ ನೋವು ಬರಂಗ್ ಮಾಡ್ಕೊಟ್ಟಿದ್ದಾರೆ ಅನ್ಸುತ್ತೆ. ಸರಿ ಇಲ್ಲ ಅವಳು ಮೀನಾಕ್ಷಿ ಅವಳು. ಅರೆ ಚಿವಳಿಗೆ ಅಜ್ಜಿ ಬರ್ತಾ ಉಂಟು ಈ ಕಡೆ. ಏನ್ರೇ ಅಮ್ಮನಿದ್ದೀರಾ? ಎಲ್ಲರೂ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೀರಾ? ಏನು ಕೆಲಸ ಇವೆ ನಿಮಗೆ? ಮಾಡಕ್ ಬದುಕು ಬಾಳಿ ಇವೇನ ಆರಾಮಾಗಿ ಕುತ್ಕೊಂಡಿದ್ದಾರೆ. ಹಿಂಗೆ ಅಜ್ಜಿ ಕೆಲಸ ತುಂಬಾ ಐತೆ ಮನೆಗೆ. ಏನ್ ಮಾಡೋದು, ಕೆಲಸ ಮಾಡಿ ಮಾಡಿ ಬೇಜಾರು. ಅದಕ್ಕೆ ಸ್ವಲ್ಪ ಹೊತ್ತು ಹರಟೆ ಹೊಡೆಯೋಣ ಅಂತ ಕೂತ್ಕೊಂಡಿದ್ದೀವಿ. ಬನ್ನಿ ನಿಮ್ಗೆ ಕೂತ್ಕೊಳ್ಳಿ ಇಲ್ಲಿ. ಏನು ಎಲ್ಲರೂ ಸೇರ್ಕೊಂಡು ಹಾಡು ಹೇಳ್ತಾ ಇದ್ದೀರಿ? ಯಾವ ಹಾಡು ಹೇಳ್ತಾ ಇದ್ದೀರಿ? ಹಿಂಗೆ ಅಜ್ಜಿ ಹಾಡು ಹೇಳ್ತಾ ಇಲ್ಲ, ನಾವು ಹರಟೆ ಹೊಡಿತಾ ಇದ್ದೀವಿ ಅಷ್ಟೇ. ಏನು ನಾನು ಹಾಡು ಹೇಳ್ಬೇಕಾ? ನನಗೆ ಹಾಡು ಪಾಡು ಬರಲ್ಲ ಕಣೆ ಬಾನು. ನೀವಂತೂ ಇನ್ನು ವಯಸ್ಸೈತೆ, ಎಲ್ಲಾನ ಮೊಬೈಲ್ ಕೇಳಿದ್ದೀರಾ, ಮೊಬೈಲ್ ಎಲ್ಲ ಕೇಳಿಸ್ಕೊಂತೀರಾ, ಹೇಳ್ತೀರಾ ಹಾಡು. ನನಗೆ ಹೇಳಕ್ ಬರಲ್ಲ. ಮೊದಲು ಮದುವೆ ಹೋಗೋ ಸೋಬನವರು ಸೋಬನ ಪಡೆಗಳ ಹೇಳ್ತೀನಿ ಅಷ್ಟೇ. ಇವಾಗಿನ ಕಾಲದಲ್ಲಿ ಪಿಕ್ಚರ್ ಬಿಡಲ್ಲ, ನಮಗೆ ಬರಲ್ಲ. ನೀವೇ ಹೇಳ್ರಿ, ಕುಕ್ಕಂಡು ಕೇಳಿಸ್ಕೊಂತೀನಿ. ನಾವು ಏನ್ ಮಾತಾಡ್ತಾ ಇದೀವಿ ಅಂತಾನೆ ಸರಿಯಾಗಿ ಕೇಳ್ತಾ ಇಲ್ಲ ಈ ಕಿವಿಗೆ ಅಜ್ಜಿಗೆ. ಇನ್ನು ಹಾಡು ಹೇಳಿದ್ರೆ ಕೇಳಿಸುತ್ತಾ? ನಿಮ್ಮಜ್ಜಿ ನಾವೇನು ಹಾಡು ಹೇಳ್ತಿಲ್ಲ, ನಿಮ್ ಸೊಸೆ ಕರೆಂತಿದ್ಲು ನೋಡು. ನಮ್ಮ ಅತ್ತೆ ಎಲ್ಲ ನಿಂತ್ರೆ ಕರಿ ಅಂತ ಹೇಳಿದ್ರು. ಹೋಗು ಯಾಕ ಕರೆಂತಿದ್ಲು. ಏನೇ ಅಂದೆ ಜಯಮ್ಮ? ನಿಮ್ಮಂತೂ ಏನು ಮಾಡೋ ಕೆಲಸ ಇಲ್ಲ, ನನ್ನ ಸೊಸೆ ಎಲ್ಲ ಕಳಿಸ್ಬೇಕು ನಿಮ್ ತಕ್ಕ ಹಾಡಕ್ಕೆ. ಅವಳಿಗೆ ಮಕ್ಕಳ ಮನೆಗೆ ಮಾಡು ಬದುಕು ಕೆಲಸ ಎಲ್ಲ ಇದಾವೆ. ನಿಮ್ಮಂಗೆ ಆರಾಮ ಕುಕ್ಕಂಡು ಹಾಡಕ್ಕೆ ಅವಳಿಗೆ ಟೈಮ್ ಇಲ್ಲ. ನಿಮ್ಮಂತೂ ಮಾಡಕ್ ಬದುಕು ಬಾಳಿಲ್ಲ, ಕುಕ್ಕಂಡು ಹಾಡು ಹೇಳ್ಕೊಂತೀರ. ನಮ್ದು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿದ್ರೆ ನಮ್ದಕ್ಕೆ ಮರ್ಯಾದೆ ತೆಗ್ಬಿಡುತ್ತೆ ಈ ಕಿವಿಗೆ ಅಜ್ಜಿ. ನಾನು ಮುಂಚೆ ಎಸ್ಕೇಪ್ ಆಗ್ಬಿಡ್ತೀನಿ ಇಲ್ಲಿಂದ. ಏ ಬಾನು, ನಾನು ಬರ್ತೀನಿ. ಯಾಕೆ ಓಡೋಗ್ತೀರ ಮಿಂಟುಗಳೇ? ಅಯ್ಯೋ ಈ ಸರಿ ನನ್ನ ಕಡೆ ತಿರುಗ್ಬಿಡ್ತು. ನಾನೇನಾರ ಇಲ್ಲೇ ಇದ್ರೆ ನನ್ನ ಮನೆಯಲ್ಲಿ 3 ಕಾಸಿಗೆ ಆದ್ರೂ ನಾನು ಎಸ್ಕೇಪ್ ಆಗ್ಬಿಡ್ತೀನಪ್ಪ. ಈಗ ಯಾಕೆ ಇವರು ನಾನು ಮಾತಾಡ್ತಿದ್ರೆ